ಆ ಮಕ್ಕಳೇ, ನಾವು ಎಲ್ಲಿಗೆ ನಿಲ್ಸಿದ್ವಿ? ಓಕೆ, ಸರಿ. ನಾನು ನಿಮಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅವಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಓಕೆ ಸನ್ನಿ, ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ನಾನು ಇಂಜಿನಿಯರ್ ಆಗ್ತೀನಿ. ಗುಡ್, ವೆರಿ ಗುಡ್. ಮತ್ತೆ ನೀನು? ಮದರ್ ತೆರೇಸಾ. ಆಹಾ, ಒಳ್ಳೇದಮ್ಮ, ಒಳ್ಳೇದು ಕಣಮ್ಮ. ಆದಿತ್ಯ, ಮತ್ತೆ ನೀನೇನಾಗ್ಬೇಕು ಅನ್ಕೊಂಡಿದ್ಯಾ? ರುದ್ರ. ದೊಡ್ಡವನಾದ್ಮೇಲೆ ರುದ್ರನ್ ತರ ಆಗ್ತೀನಿ. ಭಯ ಪಡ್ಬೇಕು. ನನ್ನ ನೋಡಿ ಎಲ್ರೂ ಭಯ ಪಡ್ಬೇಕು. ಎಕ್ಸಾಮ್ ಬರ್ದಿಲ್ಲ ಅಂದ್ರೂ ಸರಿ, ಪಾಸ್ ಮಾಡ್ಬೇಕು. ಈ ತರ ಯೋಚನೆಗಳು ಯಾವತ್ತೂ ಬರಬಾರ್ದು. ಹೆದರಿಸಿ ಬಿರಿಯಾನಿ ತಿನ್ನೋದಕ್ಕಿಂತ ಕಷ್ಟಪಟ್ಟು ಗಂಜಿ ನೀರು ಕುಡಿಯೋದು ಒಳ್ಳೇದು. ಕೂತ್ಕೋ. ಆದಿತ್ಯ, ಏಟ್ ನಿನ್ಗೆಷ್ಟು ನೋವಾಗ್ತಿದ್ಯೋ ಅದಕ್ಕಿಂತ ಜಾಸ್ತಿ ನೋವು ನನಗಾಗ್ತಿದೆ. ಅನ್ಯಾಯ ಮಾಡ್ದಾಗ ಸಿಗೋ ಆನಂದ ತುಂಬಾ ಚಿಕ್ಕದು, ಅದೇ ನ್ಯಾಯವಾಗಿದ್ದಾಗ ಸಿಗೋ ಆನಂದ ತುಂಬಾ ದೊಡ್ಡದು. ಯಾವಾಗ್ಲೂ ನ್ಯಾಯವಾಗೇ ಇರು. ಅರ್ಥ ಆಯ್ತಾ? ಹೋಗು, ಓದ್ಕೋ. ಇವನು ಹುಡುಗಿ ಜೊತೆ ಎಲ್ಲೆಲ್ಲಿ ತಿರುಗಿ ಸಾಯ್ತಾ ಅವನು. ನನಗೆ ಬೇರೆ ಹೊಟ್ಟೆ ಸಿಗ್ತಾ ಇದೆ. ತುಂಬಾ ಹೊಟ್ಟೆ ಸಿಗ್ತಾ ಇದೆ. ನನಗೆ ತಿನ್ನಕ್ಕೆ ಏನಾದ್ರು ಕೊಡ್ರ. ಬೇಕಾ? ಬಾಸು ಟಿಫನ್ ತಗೊಂಬರಕ್ಕೆ ಹೋದ್ನ, ಇಲ್ಲ ತಯಾರು ಮಾಡ್ತಾ ಇದ್ದಾನ. ನನ್ನ ಹೊಟ್ಟೆಲಿ ಕುದುರೆ ಓಡ್ತಾ ಇದೆಯಲ್ಲ, ಓಡ್ತಾ ಇದೆ. ಸಿಕ್ತು ಆಪಲ್. ನನ್ನ ಹತ್ರ ರೆಡಿಮೇಡ್ ಫುಡ್ ಇದೆ. ಸರಿ, ಬಾಸ್ ಬರೋವರೆಗೂ ಇದ್ರಲ್ಲೇ ಮ್ಯಾನೇಜ್ ಮಾಡೋಣ. ಅಯ್ಯಪ್ಪ, ಇದ್ದರಿದ್ರ ಹಾಸ್ಪಿಟ್ಲಲ್ಲಿ ಒಂದು ತಲ್ದಿಂಬ್ ಕೂಡ ಇಲ್ಲ. ತಲ್ದಿಂಬೆಲ್ಲಿ ಸಿಕ್ತು ನಡಿ. ಗಾಳಿಲಿ ತೇಲಿದ ಹಾಗಿದೆ. ಅರೆ ಡಾಕ್ಟರ್ ಮೇಡಮ್, ನೀವಾ? ಮೇಡಮ್, ಇದ್ರಲ್ಲಿ ಏನಿದೆ ಗೊತ್ತಾ? ಇದರಲ್ಲಿ ಕಾಶ್ಮೀರದ ಕೇಸರಿ, ಮೈಸೂರಿಂದ ತಂದಿರೋ ಮೈಸೂರು ಪಾಕು, ದೂದ್ ಪೇಡ. ನನ್ನನೇನಕ್ಕೆ ಹಾಗೆ ನೋಡ್ತಿದ್ದೀರಾ? ಇದೆಲ್ಲ ನನ್ನ ತಂಗಿಗೋಸ್ಕರ. ಈ ತರ ಯಾವಾಗ್ಲೂ ಮಾಡೋದಕ್ಕೆ ನಿನ್ಗೆ ನಾಚಿಕೆ ಆಗೋದಿಲ್ವಾ? ನಿನ್ನಿಂದ ನಮ್ಗೆ ಎಷ್ಟು ಟೈಮ್ ವೇಸ್ಟ್ ಆಯ್ತು ಅಂತ ನಿನಗೆ ಗೊತ್ತಾ? ಚಿಕ್ಕಮ್ಮ ಅಂತ, ಮಾಮ ಅಂತ, ತಾತ ಅಂತ, ಅತ್ತೆ ಅಂತ ಹಾಸ್ಪಿಟಲ್ ಪೂರ ನಿಮ್ಮವ್ರೆ. ಬೆಡ್ಸ್ ಖಾಲಿ ಇಲ್ದೆ ಎಷ್ಟು ಪೇಷಂಟ್ಸ್ ವಾಪಸ್ ಹೋಗಿದ್ದಾರೆ ಅಂತ ನಿಮಗ್ ಗೊತ್ತಾ? ಅವ್ರ ಪ್ರಾಣ ಜೊತೆ ನೀವ್ ಆಟ ಆಡಿದೀರಾ. ನೀವ್ ಮಾಡಿರೋ ಈ ಹುಚ್ಚು ಕೆಲ್ಸದಿಂದ ನಿಮ್ ಮುಖ ನೋಡೋಕು ಇಷ್ಟ ಆಗ್ತಿಲ್ಲ. ನನಗಿನ್ ಯಾವತ್ತೂ ನಿಮ್ ಮುಖ ತೋರಿಸ್ಬೇಡಿ. ಗೆಟ್ ಔಟ್! ಐ ಸೆಡ್ ಗೆಟ್ ಔಟ್!
2 ತಿಂಗಳಲ್ಲಿ ಪ್ರಾಜೆಕ್ಟ್ ಕೆಲಸ ಎಲ್ಲ ಮುಗಿಬೇಕು, ಗೊತ್ತಾಯ್ತಾ? ಆ? ಏನ್ ಬೇಕು ನಿಮ್ಗೆ? ಈ ಕಂಪನಿ. ಈ ಕಂಪ್ನಿನ? ಹೌದಾ? ಒಂದ್ ಕೆಲಸ ಮಾಡಿ, ಬ್ಯಾಂಕಿಂದ ಲೋನ್ ತಗೊಂಡು ಓನ್ ಕಂಪ್ನಿ ಹಾಕಿ, ಇಲ್ಲ ಅಂದ್ರೆ ನನ್ನ ಕಂಪ್ನಿ ಮೇಲೇನೆ 50% ಶೇರ್ಸ್ ಹಾಕಿ ನೀವು. ನಾನು ಯಾವ ಬ್ಯಾಂಕಲ್ಲಿ ಲೋನ್ ಆದ್ರೂ ತಗೋತೀನಿ, ಯಾವ ಕಂಪ್ನಿಲಿ ಶೇರ್ ಆದ್ರೂ ತಗೋತೀನಿ, ಆದ್ರೆ ಈ ಪೂರ್ತಿ ಕಂಪ್ನಿ ನಂದಾಗ್ಬೇಕು. ಹುಚ್ಚಾಸ್ಪತ್ರೆಯಿಂದ ಬಂದಿದ್ದೀರಾ ಏನು? ನಿನ್ ಮನೆಯಿಂದನೇ ಬರ್ತೀನಿ. ಆ? ಯಾರೋ ನೀನು? ತಗೋ, ಫೋನ್ ಮಾಡು. ಹಲೋ. ಹಲೋ, ಏನಂದ್ರೆ ರುದ್ರನ್ ಕಡೆಯವರು ಮಗು ಕತ್ ಮೇಲೆ ಕತ್ತೆ ಇಟ್ಟಿ ಎದ್ದಿಸ್ತಾ ಇದಾರೆ ಕಣ್ರಿ. ನಂಗ್ ಭಯ ಆಗ್ತಿದೆ, ಬೇಗ ಬನ್ರಿ, ಏನಾದ್ರೂ ಮಾಡ್ರಿ, ನಂಗ್ ಭಯ ಆಗ್ತಿದೆ. ನನ್ನ ಕ್ಷಮಿಸ್ಬಿಡಿ, ಬೇಕು ಅಂದ್ರೆ ನನ್ನ ಕಂಪ್ನಿನೇ ತಗೊಂಡ್ಬಿಡಿ, ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಏನು ಮಾಡಕ್ ಹೋಗ್ಬೇಡಿ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ರುದ್ರ ಮಹಾರಾಜ್. ಮತ್ತೆ ಹೇಳು. ರುದ್ರ ಜೋರಾಗಿ ಹೇಳು. ಮಹಾರಾಜ್, ರುದ್ರ ಮಹಾರಾಜ್. ಹಾ ಅಪ್ಪ, ಆಗೋಯ್ತು. ಒಂದಿನಾಗೆ ನನ್ ಜ್ವರ ಕಮ್ಮಿ ಆಗೋಯ್ತು. ಹಾ, ಕಡಿಮೆ ಆಯ್ತು. ಒಳ್ಳೆ ಡಾಕ್ಟರ್. ಈಗ ನಿಮ್ಗೆ ಹೇಗಿದ್ಯಮ್ಮ? ಕಮ್ಮಿ ಆಗಿದೆ. ಆಹಾ, ಕತೆ ಹೇಳ್ತಾ ಇದ್ದೀರಾ? ಇನ್ನೂ ನೀವು ಹೋಗಿಲ್ವಾ? ಎಲ್ಲಿಗೆ ಹೋಗ್ಬೇಕಮ್ಮ? ನಿಮ್ಮನ್ನಿಲ್ಲಿಗೆ ಕರ್ಕೊಂಡ್ ಬಂದಿದ್ನಲ್ಲ ಈ ನಾಟಕಕ್ಕೋಸ್ಕರ. ಎಷ್ಟು ದುಡ್ಡು ಕೊಟ್ಟ ನಿಮ್ಗೆ? ಹಂಗನ್ಬೇಡಮ್ಮ. 2 ದಿವಸದಿಂದ ನಾನು ಕಾಲ್ ನೋವು ಅಂತ ತುಂಬಾ ನೋವು ಅನ್ಭವಿಸ್ತಾ ಇದ್ದೆ. ಅವಾಗ ಸೂರ್ಯ ನನ್ನ ಇಲ್ಲಿ ಕರ್ಕೊಂಡ್ ಬಂದು ಅವನ್ ಸ್ವಂತ ದುಡ್ಡಿಂದ ನನ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾನೆ. ಅವನ ಜೊತೆಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಎಲ್ರಿಗೂ ಅವನು ಒಳ್ಳೇದ್ ಮಾಡ್ತಾನಮ್ಮ. ಯಾಕಂದ್ರೆ ಅವನಿಗೆ ತುಂಬಾ ಒಳ್ಳೆ ಮನ್ಸಿದ್ಯಮ್ಮ. ಬೇರೆಯವ್ರ ಕಷ್ಟಗಳಿಗೆ ಬೇಗನೆ ಸ್ಪಂದಿಸ್ತಾನಮ್ಮ. ಅವನ್ ನಿಮ್ಮನ್ನ ಅತ್ತೆ ಅಂದ ಅಲ್ವಾ? ಹೌದಮ್ಮ, ಅವನ್ ನನ್ನ ಅತ್ತೆ ಅಂತ ಪ್ರೀತಿಯಿಂದ ಕರೀತಾನೆ. ಆದ್ರೆ ನಂಗೆ ಮಗಳಿಲ್ಲ. ನನಗ್ ಮಗಳೇನಾದ್ರೂ ಇದ್ದಿದ್ರೆ ಅವನ್ಗೆ ಕೊಟ್ಟು ಮದ್ವೆ ಮಾಡ್ತಿದ್ದೆ. ನಿಮ್ಮಂಥ ಡಾಕ್ಟರ್ಸು ಪೇಷಂಟ್ ನಾಡಿ ನೋಡಿ, ಕಣ್ಣು ನೋಡಿ ಚಿಕಿತ್ಸೆ ಕೊಡ್ತೀರಾ. ಆದ್ರೆ ನೀವು ಸೂರ್ಯ ಕಣ್ಣಲ್ಲಿ ಅವ್ನು ನಿಮ್ಮ ಮೇಲಿಟ್ಟಿರೋ ಪ್ರೀತಿನ ಗುರ್ತಿಸ್ದೇನೆ ಹೋದ್ರಿ. ನೋಡಮ್ಮ, ಅವನ್ ಜೊತೆ ನಮ್ ಸಂಬಂಧ ಸುಳ್ಳಾಗಿರ್ಬೋದು, ಆದ್ರೆ ಅವನ್ಗೆ ನಮ್ಮೇಲಿರೋ ಪ್ರೀತಿ ಮಾತ್ರ ಸುಳ್ಳಲ್ಲ. ಡಾಕ್ಟರ್, ಹ್ಮ್, ನೀವ್ ನನ್ನ ಕರೆದ್ರಂತೆ? ಹೌದು ವರ್ಷ. ಗಾಂಧಿನಗರದಲ್ಲಿರೋ ಅನಾಥಾಶ್ರಮದವರು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಆ ಪ್ರೋಗ್ರಾಮ್ನ ನೀವು ಹ್ಯಾಂಡಲ್ ಮಾಡಿ. ಓಕೆ ಡಾಕ್ಟರ್.